ರಾಜ್ಯದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ಈಗಾಗಲೇ ಸರ್ವರ್ ಸಮಸ್ಯೆ ಕಾಡ್ತಾ ಇರುವಂಥದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಸರ್ವರ್ ಸಮಸ್ಯೆಯಿಂದಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ವಿತರಣೆ ಮಾಡೋಕ್ಕಾಗ್ತಾಯಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಅಂದರೆ ಬೆಳಗ್ಗೆನೇ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಜನರು ಏನು ಕೆಲವೊಂದು ಡಿಪೋಗಳಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದು. ನಾವಿವಾಗ ಮತ್ತಿಕೆರೆಯಲ್ಲಿರುವಂತಹ ಅನಿಲ್ ಸ್ಟೋರು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಡಿಪೋ ಮುಂದೆ ಇದ್ದೀವಿ. ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಜನರು ಅಕ್ಕಿಯನ್ನು ತೆಗೆದುಕೊಳ್ಳೋದಕ್ಕೆ ಡಿಪೋಗೆ ಬಂದಿರುವಂಥದ್ದು. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಈ ಒಂದು ಕಳೆದ ಒಂದು ವಾರದಿಂದಲೂ ಕೂಡ ರೇಷನ್ ಡಿಪೋಗಳಲ್ಲಿ ಅಕ್ಕಿಯನ್ನು ವಿತರಣೆ ಮಾಡೋದಕ್ಕೆ ತೀವ್ರ ಪರದಾಟ ಶುರುವಾಗಿರುವಂಥದ್ದು. ಇದನ್ನು ಸರಿಪಡಿಸಿ ಅನ್ನುವಂಥದ್ದನ್ನು ಈಗಾಗಲೇ ಆಹಾರ ಇಲಾಖೆಗೆ ದೂರು ಕೊಟ್ಟರು ಕೂಡ ಯಾವುದೇ ಥರ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ಇಲ್ಲಿ ಜನರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವರು ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಎಷ್ಟೊತ್ತಾಯಿತು ನೀವು ಅಕ್ಕಿ ತಗೊಳ್ಳೋಕ್ಕೆ ಬಂದು? 1.5 ಗಂಟೆ ಆಯಿತು. ಒಬ್ರಿಗೆ 15 ನಿಮಿಷ ಆದ್ರೂ 1.5 ಗಂಟೆ, ಒಬ್ಬ 10 ಜನ ಕೊಡೋಕ್ಕೆ 1.5 ಗಂಟೆ ಆಗುತ್ತೆ. ಸರ್ವ ಸಮಸ್ಯೆನೇ ಜಾಸ್ತಿ ಇದೆ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ಅಕ್ಕಿ ತಗೊಳ್ಳೋಕ್ಕೆ? ನಿನ್ನೆ ಮೊನ್ನೆ ಬಂದಿದ್ರಾ? ಇಲ್ಲ, ನಿನ್ನೆ ಮೊನ್ನೆ ಜನ ಇದ್ದರು, ಅಷ್ಟೋಸ್ಕರ ಬಂದಿರಲಿಲ್ಲ. ಅದೇ ಸರ್ವ ಸಮಸ್ಯೆನೇ ಜಾಸ್ತಿ ಸರ್. ಸರ್ ಎಷ್ಟೊತ್ತಾಯಿತು ಬಂದು ನೀವು? ಸರ್ ಒಂದು 2 ಅವರ್ ಆಯಿತು ಸರ್. 2 ಅವರ್. ಇನ್ನೊಂದು ವಾರದಿಂದ ಹಿಂಗೆ ನಡೀತಾ ಇದೆ ಸರ್. ಮೊದಲೆಲ್ಲ ಎಷ್ಟೊತ್ತು ತಗೊಂಡೋಗ್ತಾ ಇದ್ರಿ? ಮೊದಲೆಲ್ಲ ಸ್ಪೀಡಾಗಿ ಕೊಡ್ತಾ ಇದ್ರು, ಒಂದು 10 ನಿಮಿಷ ಎಷ್ಟೇ. ಕ್ಯೂಲ್ಲಿ ನಿಂತ್ಕೊಂಡ್ರೆ 10 ನಿಮಿಷದಲ್ಲಿ ಆಗೋಗ್ಬಿಡೋದು. ಈಗ ನೋಡಿದ್ರೆ 1 ವಾರದಿಂದ ಹಿಂಗೆ. ಸರ್ ಹೇಳಿ ಸರ್, ನೀವು ಎಷ್ಟೊತ್ತಾಯಿತು? 2.5 ಅವರ್ ಆಯಿತು ಬಂದು. 3 ದಿವಸ ಮುಂಚೆನೇ ಬಂದಿದೆ. ಫುಲ್ ಕ್ಯೂ ಇತ್ತು, ಅಕ್ಕಿ ಸಿಗ್ತಾನೆ ಇಲ್ಲ. ತುಂಬ ಕಷ್ಟ ಆಯಿತು. ಕೆಲಸ ಎಲ್ಲ ಬಿಟ್ಟು ಬಂದು ನಿಂತ್ಕೊಂಡ್ರು ಸರ್ವರ್ ಇಲ್ಲ. ಬಂದು ನಿಂತು ನಮ್ಮ ಕೆಲಸ ಬಿಟ್ಟು ಅಲ್ಲಿ ಆಗಿಲ್ಲ ಕೆಲಸ ಏನು. ಇವತ್ತು ನಾನು ಬಂದೆ ಬೆಳಗ್ಗೆನೆ, ಬಂದು ನೋಡ್ರೂ ಈ ಥರ. ಈಗ 3 ಬಂದಿದ್ದೀನಿ, 4 ಜನ ಆಗಿತ್ತು. ಇವಾಗ ನಿಂತ್ಕೊಂಡಿದ್ದೆ, ಇನ್ನೂ ಆಗಿಲ್ಲ. ತುಂಬ ಕಷ್ಟ ಇದೆ. ಹಾಗೆ ಸಾಕಷ್ಟು ಇವರು ಇದ್ದಾರೆ. ಸರ್ ಹೇಳಿ ಸರ್, ಎಷ್ಟು ಯಾವಾಗಲಿಂದ ಸಮಸ್ಯೆ ಆಗ್ತಾ ಇರುವಂಥದ್ದು? ಆಗಲೇ ಒಂದು 10 ದಿವಸದಿಂದ ಸಮಸ್ಯೆ ಆಗ್ತಾ ಇದೆ ಸರ್. ತುಂಬ ಸಮಸ್ಯೆ ಆಗ್ತಾ ಇದೆ. ಎಲ್ಲಿ ಒಬ್ರಿಗೆ 10 ರಿಂದ 15 ನಿಮಿಷ ಆಗ್ತಾ ಇದೆ. ಜನ ನಮ್ಮ ಮಾತು ಕೇಳಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಕೆಲಸ ಕಾರ್ಯ ಬಿಟ್ಟು ಬಂದಿರ್ತೀವಿ, ನಾವು ಎಷ್ಟು ಸರಿ ಬರೋಣ, 4 ಸರಿ ಬರೋಣ, 5 ಸರಿ ಬರೋಣ ಅಂತಾರೆ. ಬೆಳಗ್ಗೆ 6 ಗಂಟೆಯಿಂದ ನಾವು ವರ್ಕ್ ಮಾಡಿದ್ರು ಕೂಡ ಜನ ಮೂವ್ ಆಗ್ತಾ ಇಲ್ಲ. ಎಷ್ಟು % ಅಕ್ಕಿ ವಿತರಣೆ ಆಗಿದೆ ಸರ್ ಇದುವರೆಗೂ ಈ ತಿಂಗಳಲ್ಲಿ? ಇವಾಗ ನಾವು ಆಗಲೇ 85% ನಾವು ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಸರ್. ಏನು ನಾವು ಖಾಲಿ ಮಾಡಲೇಬೇಕು. ಬೆಳಗ್ಗೆ 6 ಗಂಟೆಯಿಂದ 10-11 ಗಂಟೆವರೆಗೂ ನಾವು ಕೂತ್ಕೊಂಡು ವರ್ಕ್ ಮಾಡ್ತಾನೆ ಇದ್ದೀವಿ. ಹೆಂಗೋ ನಾವು ಜನಂಗೆ ಕಳಿಸ್ಬೇಕು ಅಷ್ಟೇ, ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿತಾ ಇದೆ? 10 ರಿಂದ 15 ನಿಮಿಷ ಆಗುತ್ತೆ ಸರ್. ಈ ಸರಿ ಬೇರೆ 2 ತಂಬ ಆಗಿದೆಯಲ್ಲ, ಅದರಿಂದೋಸ್ಕರ ನಾವು 10 ರಿಂದ 15 ನಿಮಿಷ ಆಗ್ತಿದೆ ಸರ್ ಒಬ್ಬೊಬ್ಬರಿಗೆ. ಜನ ಏನಂತ ಇದ್ದಾರೆ? ನಮ್ಮನ್ನಂತೂ ತುಂಬ ಬೈತಾ ಇದ್ದಾರೆ ಸರ್. ತುಂಬ ಉಚ್ಚವಕ್ಕೂ ಬಿಡ್ತಾ ಇಲ್ಲ ಸರ್. ಏನು ಮಾಡಬೇಡ, ನೀನು ಇಲ್ಲಿ ಕೂತಿರು, ಸರ್ವರ್ ಇಲ್ಲ ಅಂದರೂ ಇಲ್ಲೇ ನಿಮ್ಮ ಮುಂದೆನೇ ಕೂತಿರಬೇಕು. ಇಷ್ಟು ಏನು ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಈಗಾಗಲೇ ಸರ್ವರ್ ಸಮಸ್ಯೆಯಿಂದಾಗಿ ತುಂಬ ಸಮಸ್ಯೆ ಆಗ್ತಾ ಇದೆ. ಇದು ಬೆಂಗಳೂರು ಅಷ್ಟೇ ಅಲ್ಲ, ಮಂಡ್ಯ, ಮೈಸೂರು, ರಾಮನಗರ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇರುವಂಥದ್ದು. 40% ಮಾತ್ರ ಇದುವರೆಗೂ ರಾಜ್ಯಾದ್ಯಂತ ಅಕ್ಕಿ ವಿತರಣೆ ಮಾಡಿರುವಂಥದ್ದು. ಹೀಗಾಗಿ ಸರ್ವರ್ ಸಮಸ್ಯೆಯಿಂದಾಗಿ ತುಂಬ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಈಗಾಗಲೇ ಆಹಾರ ಇಲಾಖೆ ಏನು ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಅಂತ ಹೇಳಿದರೂ ಕೂಡ ಕಳೆದ ಒಂದು ವಾರದಿಂದಲೂ ಕೂಡ ಇದೇ ಸಮಸ್ಯೆ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.